ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಸ್ಎನ್ ಕನ್ನಡ ಚಾನಲ್ಗೆ ಸ್ವಾಗತ. ತಾಯಿಯ ಪ್ರೀತಿಗೆ ಮಿಗಿಲಾದದ್ದು ಬೇರೊಂದಿಲ್ಲ. ಬ್ರಹ್ಮ ಅವರ ರುಡ್ಸೆಟ್ ಸಂಸ್ಥೆಯನ್ನ ತಾಯಿಯ ಮಡಿಲು ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ತರಬೇತಿ ಪಡೆದವರು ತಮ್ಮ ಕನಸಿನಂತೆ ಸ್ವ ಉದ್ಯೋಗವನ್ನ ಆರಂಭಿಸಿ ಉದ್ಯಮಿಗಳಾಗಿದ್ದಾರೆ. ಆದ್ರೂ ಸಹ ಸಂಸ್ಥೆಯ ಮೇಲೆ ಅಪಾರ ಪ್ರೀತಿ ಗೌರವವನ್ನ ಇಟ್ಟು ತನ್ನ ಜೀವನಕ್ಕೆ ಆಸರೆ ಆಗಿರುವಂತಹ ಸಂಸ್ಥೆಯನ್ನ ತವರು ಅಂತಾನೆ ಭಾವಿಸಿ ಈಗಲೂ ಸಹ ಸಂಸ್ಥೆಗೆ ಭೇಟಿ ಕೊಡ್ತಾರೆ. ಅದು ಆಸರೆ ಸಂಘಟನೆ ಮೂಲಕ. ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಸ್ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಂಸ್ಥೆಯ ಮುಂದಿನ ತರಬೇತಿಯ ಬಗ್ಗೆ ಬಹಳಷ್ಟು ವಿಡಿಯೋ ಮಾಡೋದಿದೆ. 2004ರಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಇವರು ಉದ್ಘಾಟನೆ ಮಾಡೋದ್ರ ಮೂಲಕ ಇದೇ ಸಂಸ್ಥೆಯಿಂದ ತರಬೇತಿ ಪಡೆದು ಸ್ವಉದ್ಯೋಗಿಗಳಾಗಿರುವಂತವರಿಂದ ಆಸರೆ ಸಂಘಟನೆ ಶುರುವಾಯಿತು. ಈ ಸಂಘಟನೆಯಲ್ಲಿ ಎಲ್ಲಾ ರೀತಿಯ ಉದ್ಯಮಿಗಳಿದ್ದಾರೆ. ಹೋಟೆಲ್ ಉದ್ಯಮ ಆಗಿರಬಹುದು, ಟೈಲರಿಂಗ್, ಬ್ಯೂಟಿ ಪಾರ್ಲರ್, ಮೊಬೈಲ್ ರಿಪೇರಿ ಮತ್ತೆ ಸರ್ವಿಸ್, ಬೇಕರಿ, ಹಾಗೆ ಇನ್ನೂ ಹಲವಾರು. ಪ್ರತಿ ತಿಂಗಳ ಮೊದಲ ಭಾನುವಾರ ಆಸರೆ ಸಂಘಟನೆ ಮೂಲಕ ಬ್ರಹ್ಮ ಅವರ ಸಂಸ್ಥೆಯಲ್ಲಿ ಎಲ್ಲರೂ ಸೇರ್ತಾರೆ. ಬೇರೆ ಬೇರೆ ಉದ್ಯಮಿಗಳು ಈ ಸಂಘಟನೆಯಲ್ಲಿ ಇರೋದ್ರಿಂದ ಒಬ್ರಿಗೊಬ್ರು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಸಹಾಯವಾಗ್ತಾರೆ. ಈಗ ಆಸರೆ ಮೀಟಿಂಗ್ ಅಂತಂದ್ರೆ ಬರೋದು ಖುಷಿ ಆಗ್ತದೆ. ಬಂದಿರೋಣ ಸಂಘದಲ್ಲಿರೋರನ್ನ ನೋಡ್ಕೊಂಡು ಹೋಗೋದು, ಅಧ್ಯಕ್ಷ ಆಗಲಿ, ರಾಜನಾಗಲಿ, ಇನ್ನ ಕೆಲವರು ಬಂದಿಲ್ಲ. ಹಾಗೆಯೇ ನಮ್ಮ ಶಿಬಿರಾರ್ಥಿಗಳು ನೆಕ್ಸ್ಟ್ ಆಸರೆ ಸಂಘಟನೆಗೆ ಸೇರಿ ಇವರು ಸಹ ಸ್ವಂತ ಉದ್ಯೋಗದಲ್ಲಿ ಒಂದು ಸೆಟ್ಲ್ ಆಗಿರೋರು. ಇವೊಂದು ಪ್ರೀತಿ, ರಾಜನ್ ಹೇಳ್ತಾ ಇದ್ರು, ನಾವೊಂದು ಪ್ರೀತಿ ವಿಶ್ವಾಸಕ್ಕೆ ಬರೋದು ಅಂತ. ಹಾಗೆಯೇ ನೀವು ಇಲ್ಲಿ ಪ್ರೀತಿ ವಿಶ್ವಾಸ ಬನ್ನಿ. ಹಾಗೆ ಮೊನ್ನೆ ನಮ್ಮ ಟ್ರೈನಿಂಗ್ ಅಲ್ಲಿ ಮುಗಿಸಿದ್ರು ಮೇಡಮ್, ಶ್ರುತಿ ಮೇಡಮ್ ಅವರು ಒಂದು ಯೂಟ್ಯೂಬ್ ಚಾನಲ್ ಇದೆ, ಗೊತ್ತೇ ಇರಲಿಲ್ಲ ಲಾಸ್ಟ್. ಈಗ ಮೊನ್ನೆ ಅವರು ಯೂಟ್ಯೂಬ್ ಚಾನಲ್ ಇಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರಿಂದ ಇಬ್ರು ಬಂದಿದ್ದಾರೆ ಯೂಟ್ಯೂಬ್ ಚಾನಲ್ ನೋಡಿ ಅಲ್ವಾ. ಹಾಗಾಗಿ ಒಂದು ಆಸರೆ ಸಂಘಟನೆ ಅಂದ್ರೆ ಒಬ್ರಿಗೊಬ್ರು ಆಗ್ಬೇಕು. ರಾಜನ ಫೋಟೋಗ್ರಫಿ ಸ್ಟುಡಿಯೋ ಕಲ್ತಿದೆ ಅಂತಂದ್ರೆ ನಿಮ್ಮಲ್ಲಿ ಫಂಕ್ಷನ್ ಆದಾಗ ನೀವು ನಮ್ಮ ಆಸರೆ ಸಂಘಟನೆಯವ್ರನ್ನ ಕರೆಯಬೇಕು. ಒಂದೇ ಸರಿ ಧರ್ಮಸ್ಥಳ, 3 ಸರಿ ತಿರುಪತಿ ಹೋಗ್ತಾರೆ ಅಂತಂದ್ರೆ ಅಷ್ಟು ಸಾಮಾನ್ಯ ಇರೋದಿಲ್ಲ. ಹಾಗಾಗಿ ಮತ್ತೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಯೂಟ್ಯೂಬ್ ಚಾನಲ್ ಶ್ರುತಿ ಮೇಡಮ್ ಇದ್ದಾರೆ, ಅವ್ರಿಗೂ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ರೋಡ್ಸೆಟ್ ಸಂಸ್ಥೆ ಬರೋಕ್ಕಿಂತ ಮುಂಚೆ ನಾವೇನು ಅಲ್ಲ. ರೋಡ್ಸೆಟ್ ಸಂಸ್ಥೆಗೆ ಬಂದು ಇಲ್ಲಿ ಒಂದು ಟ್ರೈನಿಂಗ್ ತಗೊಂಡ್ರ ಮೇಲೆ ಜೀವನನೇ ಬದಲಾಗಿದೆ. ಅದೇ ನಿಟ್ಟಿನಲ್ಲಿ ನೀವು ಕೂಡ ಬಂದಿದ್ದೀರಾ. ಇಲ್ಲಿ ಬಂದಿರೋರು ಎಲ್ಲರಿಗೂ ಗೊತ್ತಿದೆ ರೋಡ್ಸೆಟ್ನ ಏನು ತಾಕತ್ತು ಏನಿದೆ ಅಂತ. ಹಾಗೆಯೇ ತಮ್ಮ ಕೈಲಾದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಅದೇ ರೀತಿ ಅಕ್ಟೋಬರ್ನ ಮೊದಲ ಭಾನುವಾರ ಕೂಡ ಆಸರೆ ಸಂಘಟನೆಯ ಕಾರ್ಯದರ್ಶಿಗಳಾಗಿರುವಂಥ ಉಮೇಶ್ ನಾಯ್ರಿ ಅವರಿಗೆ ಗೌರವಾರ್ಪಣೆ ಮಾಡಿದ್ದಾರೆ. ಯಾಕೆಂದರೆ ಅವರು ಕಾಲ್ನಡಿಗೆಯಲ್ಲಿ 15 ಬಾರಿ ಧರ್ಮಸ್ಥಳ ಹಾಗೆಯೇ 3 ಬಾರಿ ತಿರುಪತಿ ಕ್ಷೇತ್ರಗಳಿಗೆ ಹೋಗಿ ಬಂದಿದ್ದಾರೆ. ಆಸರೆ ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಅಂದರೆ ಇಲ್ಲಿ ತರಬೇತಿ ಪಡೆದು ಉದ್ಯಮದಲ್ಲಿ ಸಾಧನೆ ಮಾಡಿದವರನ್ನ ಹಾಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗಿರೋರನ್ನ ಗುರುತಿಸಿ ಪ್ರೋತ್ಸಾಹಿಸೋದು. ಲಕ್ಷ್ಮೀ ಸ್ಟೇಜ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ